ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ವ್ಲಾಗ್ಸ್. ಇವತ್ತು ಮತ್ತೆ ಡ್ರೈ ನಟ್ಸ್ ಮತ್ತು ಡೇಟ್ಸ್ ಲಡ್ಡುಗೆ ಆರ್ಡರ್ ಬಂದಿತ್ತು. ಹಾಗಾಗಿ ಬೆಳಗ್ಗೆನೇ ಫ್ರೆಶ್ ಆಗಿ ತುಪ್ಪದಿಂದ ಮಾಡೋದು. ನಾನು ನಿಮಗೆ ಕಂಪ್ಲೀಟಾಗಿ ವೀಡಿಯೋ ಸಹ ತೋರಿಸಿದ್ದೀನಿ. ಹೇಗೆ ಒಂದೊಂದೂ ಗೋಡಂಬಿ, ಬಾದಾಮಿ, ವಾಲ್ನಟ್, ದ್ರಾಕ್ಷಿ, ಕೊಬ್ಬರಿ ಮತ್ತು ಅದಕ್ಕೆ ಹಾಕುವಂಥ ಎಲ್ಲ ಸೀಡ್ಸ್, ಸನ್ಫ್ಲವರ್ ಸೀಡ್ಸು, ಪಂಪ್ಕಿನ್ ಸೀಡ್ಸು, ಫ್ಲ್ಯಾಕ್ಸ್ ಸೀಡ್ಸು ಎಲ್ಲವನ್ನೂ ಸಹ ಒಂದೊಂದಾಗೇ ತುಪ್ಪದಲ್ಲಿ ಹದವಾಗಿ ಹುರಿದು ಮಾಡೋ ಅಂಥ ಲಡ್ಡು. ಇದು ತುಂಬಾ ಟೇಸ್ಟಿಯಾಗಿದೆ. ಎಷ್ಟು ಟೇಸ್ಟಿ ಅಂದರೆ ಕೆಲವೊಬ್ಬರಂತೂ ಖಂಡಿತ ಕಾಲು ಕೆ ಜಿ ತೊಗೊಂಡವರು ಟೇಸ್ಟ್ ಹೇಗಿದೆ ಅಂತ ನೋಡಲಿಕ್ಕೆ 1/4 kg ತೊಗೋತಾ ಇದ್ದೀವಿ ಮೇಡಮ್ ಅಂತ ಹೇಳಿ ನನಗೆ ಅರ್ಧ kgಗೆ ನೆಕ್ಸ್ಟ್ ಟೇಸ್ಟ್ ನೋಡಿದ ದಿನವೇ, ಅವರಿಗೆ ಹೋಗಿ ತಲುಪಿದ ದಿನವೇ ಇಮಿಡಿಯೇಟ್ ಹಾಫ್ kgಗೆ ನಂಗೆ ಆರ್ಡರ್ ಕೊಡ್ತಾ ಇದ್ದೀರಾ. ಸೊ ಎವ್ರಿ 2 days ಒನ್ಸ್ ನಾನು ಇಷ್ಟು ಮಾಡಲೇಬೇಕು, ಅಷ್ಟು ನನಗೆ ಆರ್ಡರ್ಸ್ ಬರ್ತಾನೇ ಇದೆ. ಸೊ ಲಡ್ಡು ಎಲ್ಲ ಪ್ಯಾಕ್ ಮಾಡಿದ ನಂತರ ಸಂಜೆ ಮೇಲೆ ನಾನು ಗಿಡಗಳಿಗೆ ನೀರು ಹಾಕೋಣ ಅಂತ ಟೆರೆಸ್ ಮೇಲೆ ಹೋದೆ. ನಾನು ಹೋಗೋದಕ್ಕೂ ಕರೆಕ್ಟಾಗಿ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಆವಾಗಿನೂ. ಸೊ ಬೇಡ, ಇನ್ನೇನು ಮಳೆನೇ ಬರ್ತಾ ಇದೆಯಲ್ಲ ಅಂತ ಅಂದ್ಬಿಟ್ಟು ಹಾಗೆಯೇ ಸ್ವಲ್ಪ ಹೊತ್ತು ತಣ್ಣಗೆ ಗಾಳಿ ಬೀಸ್ತಾ ಇತ್ತು. ಹಾಗಾಗಿ ಒಂದು 10 ನಿಮಿಷ ಟೆರೆಸಲ್ಲೇ ಈ ಕಡೆ ನಿಂತುಬಿಟ್ಟು ಬಂದಿದ್ದಾಯಿತು ಮನೆ ಒಳಗಡೆ ಬಂದೆ. ಆ್ಯಂಡ್ ಬೆಳಗ್ಗೆ ಅಷ್ಟೊಂದೇನು ಜೋರಾಗಿ ಮಳೆ ಬರಲಿಲ್ಲ, ತುಂಬ ಗುಡುಗು ಮಿಂಚು ಗಾಳಿ ಅಷ್ಟೇ. ನಿಮ್ಮ ಕಡೆನೂ ಇದೇ ರೀತಿ ಏನಾದರೂ ಮಳೆ ಸ್ಟಾರ್ಟ್ ಆಗಿದೆಯಾ? ಕಮೆಂಟ್ ಮಾಡಿ ತಿಳಿಸಿ ನನಗೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಹೇಳಿದ್ನಲ್ಲ, ಅಷ್ಟೊಂದೇನು ಮಳೆ ಜೋರಾಗಿ ಬರಲಿಲ್ಲ ಅಂತ. ಸೊ ನೋಡೋಣ, ಇವಾಗಂತೂ ಬೇಸಿಗೆ ಬಿಸಿಲು ಸಖತ್ತಿದೆ ಅಲ್ವಾ. ಗಿಡಗಳು ಒಂದಿನ ನೀರು ಹಾಕಲಿಲ್ಲ ಅಂದ್ರೂ ಒಣಗೋಗುತ್ತೆ ಅಂತ ಅಂದ್ಬಿಟ್ಟು, ಅಕಸ್ಮಾತ್ ಮಣ್ಣೇನಾದರೂ ಡ್ರೈ ಆಗಿದ್ದರೆ ಮಾತ್ರ ನೀರು ಹಾಕೋಣ ಅಂತ ಅಂದ್ಬಿಟ್ಟು ಎಲ್ಲದಕ್ಕೂ ನೋಡ್ತಾ ಇದ್ದೆ. ಈ ಕಡೆ ಗೋಡೆ ಸೈಡ್ ಇಟ್ಟಿರೋ ಅಂಥ ಗಿಡಗಳಿಗೆ ಸ್ವಲ್ಪ ನೀರು ಹಾಕಿರಲಿಲ್ಲ, ಅಂದರೆ ಮಳೆ ನೀರು ಬಿದ್ದಿರಲಿಲ್ಲ ಅಷ್ಟಾಗಿ. ಹಾಗಾಗಿ ಇವುಗಳಿಗೆ ಮಾತ್ರ ನಾನು ಗಿಡಕ್ಕೆ ನೀರು ಹಾಕಿ ಹೋಗೋಣ ಅಂತ ಬೆಳಗ್ಗೆ ಎದ್ದು ಕೂಡಲೇ ಬಂದಿದ್ದೀನಿ. ಆ್ಯಂಡ್ ಕಿಚನಲ್ಲಿ ಈ ರೀತಿ ತರಕಾರಿ ಸಿಪ್ಪೆಗಳು, ಈರುಳ್ಳಿ ಸಿಪ್ಪೆ ಎಲ್ಲ ಒಂದೊಂದು ದಿನದ ಏನೇನು ಕಲೆಕ್ಟ್ ಆಗುತ್ತೆ ಅದನ್ನು ಪ್ರತಿದಿನ ನಾನು ಈ ರೀತಿ ಒಂದು ಬಾಕ್ಸ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊತೀನಿ. ಸೊ ದಟ್ ನೆಕ್ಸ್ಟ್ ಡೇ ಮಾರ್ನಿಂಗು ಬೆಳಗ್ಗೆ ಮೇಲ್ಗಡೆ ಬಂದರೆ ಮೇಲ್ಗಡೆ ಗಿಡಗಳಿಗೆ ಹಾಕ್ತೀನಿ, ಇಲ್ಲ ಕೆಳಗಡೆ ಹೋದರೆ ಕೆಳಗಡೆನೂ ಗ್ರೌಂಡಲ್ಲಿ ಸ್ವಲ್ಪ ಗಿಡಗಳನ್ನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಹಾಕಿದ್ರೂ ಗೊಬ್ಬರ ರೀತಿ ಆಗುತ್ತಲ್ಲ ಅಂತ ಅಂದ್ಬಿಟ್ಟು, ಏನೂ ಇಲ್ಲ ಅಂದರೆ ನಮ್ಮ ಮನೆ ಹತ್ರನೇ ಒಂದೊಂದು ರೋಡ್ಗೂ ಒಂದೊಂದು ಬಕೆಟ್ ಅಂತ ಇಟ್ಬಿಟ್ಟಿರ್ತಾರೆ ಈ ಹಸುಗಳಿಗೆ ಹಾಕೋದಕ್ಕೆ, ತಿನ್ಸೋದಕ್ಕೆ ಅಂತ. ಸೊ ಅದಕ್ಕಾದ್ರೂ ಹಾಕ್ತೀನಿ ನಾನು. ಗಿಡಗಳಿಗೆಲ್ಲ ನೀರು ಹಾಕಿದ್ಮೇಲೆ ಮನೆಯಲ್ಲಿ ಕರಿಬೇವು ಖಾಲಿಯಾಗಿತ್ತು. ಆ್ಯಸ್ ಯೂಶ್ವಲ್ ನಮ್ಮ ಮನೆ ಮೇಲ್ಗಡೆನೇ 1 ಗರಿ ಆಗುವಷ್ಟು ಕರಿಬೇವನ್ನು ಪೂರ್ತಿ ಇದನ್ನು ಕಟ್ ಮಾಡಿಕೊಂಡು ಬಂದೆ. ಇದು ಆಲ್ಮೋಸ್ಟ್ ಒಂದು 3 years ಆಗಿದೆ. ಈ ಗಿಡ ಪುಟಾಣಿ ಸಸಿ ತಂದಿದ್ದು 50 rupees ಅಷ್ಟೇ ನರ್ಸರಿಯಿಂದ. ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ. ಎಲ್ಲಿ ಕಟ್ ಮಾಡ್ತೀನಿ ಆ ಕಡೆಯಿಂದನೇ ಚಿಗುರು ಬರುತ್ತೆ ಚೆನ್ನಾಗಿ. ತಿಂಗ್ಳಿಗೆ ಒಂದು ಸಲ ಹುಳಿ ಮಜ್ಜಿಗೆ ಹಾಕಿದ್ರೆ ಸಾಕು, ಬೇರೆ ಏನೂ ಗೊಬ್ಬರ ಬೇಡ ಇದಕ್ಕೆ. ಸೊ ಇನ್ನೂ ಒಂದು 2 ಸಲ ಇಲ್ಲೇ ಕಿತ್ಕೊಂಬೋದು. ಇದು ಫುಲ್ ಖಾಲಿ ಆದಮೇಲೆ ಬೇಕಾದ್ರೆ ಹೊರಗಡೆ ತರೋಣ ಅಂತ ಅಂದ್ಬಿಟ್ಟು ಇಲ್ಲೇ ಕಿತ್ಕೊತಾ ಇದ್ದೀನಿ. ಯಾಕೆಂದರೆ ಇದು ಗ್ರೋ ಬ್ಯಾಗಲ್ಲಿ ಹಾಕಿರೋದ್ರಿಂದ ತುಂಬ ಜಾಸ್ತಿ ಭಾರ ಬಿಡೋ ಹಾಗೂ ಇಲ್ಲ. ಇದು ಗಿಡಕ್ಕೆ ಜಾಸ್ತಿ ಬೇರೆ ಕೆಳಗಡೆ ಹೋಗೋಕ್ಕೆ ಜಾಗ ಇಲ್ಲ ಅಲ್ವಾ, ಭೂಮಿಲಾದರೆ ಹಾಗೆ ಬಿಟ್ಬಿಡ್ಬೋದು. ಸೊ ಗ್ರೋ ಬ್ಯಾಗಲ್ಲಿ ಆವಾಗವಾಗ ನಾವು ಈ ರೀತಿ ಕಟ್ ಮಾಡ್ಕೊತಾ ಇರಬೇಕು, ಇಲ್ಲ ಅಂದರೆ ಆ ಗಿಡದ ಭಾರಕ್ಕೆ ಗಿಡನೂ ಸಹ ಕಟ್ ಆಗೋವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಇನ್ನೇನು ಕೆಮಿಕಲ್ಸ್ ಸ್ಪ್ರೇ ಮಾಡ್ದೇ ಫ್ರೆಶ್ ಆಗಿ ಕರಿಬೇವು, ಈವನ್ ಅದನ್ನು ತೊಳೆದೇನೂ ಸಹ ತಿನ್ಬೋದು. ಅಷ್ಟು ಚೆನ್ನಾಗಿ ಫ್ರೆಶ್ ಆಗಿರುತ್ತೆ, ಯಾವುದೇ ಹುಳನೂ ಬಂದಿರಲ್ಲ ಅದಕ್ಕೆ. ತುಂಬಾ ಚೆನ್ನಾಗಿ ಬಂದಿದೆ ನಮ್ಮ ಮನೆ ಮೇಲ್ಗಡೆ ಇರೋವಂಥ ಕರಿಬೇವಿನ ಗಿಡ. ಹಾಗೆಯೇ ಪಕ್ಕದಲ್ಲೇ ಏನು ಸೀತಾಫಲ ಸಸಿ ಸಹ ಅದರಲ್ಲಿ ಇವಾಗ ಕಾಯಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಕರಿಬೇವೆಲ್ಲ ಕಿತ್ಕೊಂಡು ಕೆಳಗಡೆ ಕಿಚನ್ನಿಗೆ ಬಂದೆ. ನಿನ್ನೆ ನೈಟ್ ನಾನು ಹೀಗೆ ಮೊಬೈಲ್ ಸ್ಕ್ರಾಲ್ ಮಾಡ್ತಾ ಇರ್ಬೇಕಾದ್ರೆ ಒಂದು ವಿಡಿಯೋದಲ್ಲಿ ಈ ರೀತಿ ಬರ್ನರ್ ಕ್ಲೀನ್ ಮಾಡೋದನ್ನು ತೋರಿಸಿದ್ರು. ತಡಿ, ನನ್ನ ಹತ್ರ ಎಲ್ಲ ಇಂಗ್ರೀಡಿಯೆಂಟ್ಸು ಇದೆಯಲ್ಲ, ನೋಡೋಣ, ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಬರೀ 2 ಬರ್ನರ್ನ ಮಾತ್ರ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿಬಿಟ್ಟು ನೀರಿನಲ್ಲಿ ಜಸ್ಟ್ ನೆನೆ ಹಾಕಿ ಇಟ್ಟಿದ್ದೆ. ಆ್ಯಂಡ್ ಬೆಳಗ್ಗೆ ಬಂದು ನೋಡಿದ್ರೆ ನನಗೆ ಶಾಕು. ಏಕೆಂದರೆ ಕಪ್ಪಗಾಗಿದ್ದ ಬರ್ನರು ನೋಡಿ ಈ ರೀತಿ ಪೂರ್ತಿ ಅದರದ್ದು ಕಪ್ಪೆಲ್ಲ ಹೋಗಿ ಅದರ ನಾರ್ಮಲ್ ಬಣ್ಣಕ್ಕೆ ಬಂದುಬಿಟ್ಟಿತ್ತು. ನಾನು ಏನು ಬ್ರಷ್ ಸಹ ಮಾಡಿರಲಿಲ್ಲ, ಜಸ್ಟ್ ಅದರಲ್ಲಿ ನೆನೆ ಹಾಕಿ ಹೋಗಿದ್ದಿದ್ದು ಅಷ್ಟೇ. ನನಗೆ ಶಾಕ್ ಆಯಿತು.
4 ಬರ್ನರ್ನು ನಾನು ನೆನೆಸಲಿಲ್ಲ. ಯಾಕೆಂದರೆ ಇದು ನೀರಲ್ಲಿ ನೆಂದುಬಿಟ್ರೆ ಬೆಳಗ್ಗೆ ಹೊತ್ತು ಸಡನ್ನಾಗಿ ನಮಗೆ ಅಡುಗೆ ಮಾಡಬೇಕು ಅಂತ ನಾವು ಬಿಸಿನಲ್ಲಿ ಇದ್ದೇ ಇರ್ತೀವಿ ಅಲ್ವಾ, ಆವಾಗ ಅದು ಒಣಗೋ ತನಕ ಚೆನ್ನಾಗಿ ಇದು ಉರಿ ಬರಲ್ಲ ಸ್ಟವಲ್ಲಿ. ಹಾಗಾಗಿ ನೋಡೋಣ ಯಾವುದು 2 ಕಡಿಮೆ ಯೂಸ್ ಮಾಡ್ತೀನಿ ಆ ಬರ್ನರ್ನ ಮಾತ್ರ ನಾನು ನೆನೆ ಹಾಕಿದ್ದೆ. ಆ್ಯಂಡ್ ನಿಜಕ್ಕೂ ತುಂಬಾ ಶಾಕಿಂಗಾಗಿ ಸಕ್ಕತ್ತಾಗಿ ಆಗಿತ್ತು ಮಾತ್ರ. ನನಗೆ 3 ಇಯರ್ಸ್ ಆಗಿತ್ತು, ನಂಗೆ ಟೈಮು ಸಹ ಆಗಿರಲಿಲ್ಲ ಆ್ಯಂಡ್ ನನಗೆ ಹೊಳೆದೂ ಇರಲಿಲ್ಲ ಇದನ್ನು ಕ್ಲೀನ್ ಮಾಡಬೇಕು ಅಂತ. ನೋಡಿ ಯಾವ ಬಣ್ಣಕ್ಕೆ ಟರ್ನ್ ಆಗಿದೆ ಅಂತ, ಸಖತ್ ಖುಷಿ ಆಯಿತು ನನಗೆ. ಸೊ ಇವತ್ತು 2 ಬರ್ನರ್ಸ್ನ ನಾನು ಕ್ಲೀನ್ ಮಾಡ್ತೀನಿ. ಆವಾಗ ಖಂಡಿತ ನಾನು ಏನೇನು ಹಾಕಿದ್ದೆ ಈ ಬರ್ನರು ಈ ರೀತಿ ಕಪ್ಪಗಿರೋ ಅಂಥ ಬರ್ನರ್ಗಳು ಈ ರೀತಿ ಫಳ ಅಂತ ಹೊಳೆಯೋ ರೀತಿಯಲ್ಲಿ ಆಗಬೇಕಾರೆ ಅಂತ ತೋರಿಸ್ತೀನಿ. ಸೊ ನೋಡಿ, ಚಿಕ್ಕ ಬರ್ನರ್ ಅಂತೂ ನಾನು ಯಾವಾಗಲೂ ಕಡಿಮೆನೇ ಯೂಸ್ ಮಾಡೋದು, ಹಾಗಾಗಿ ಅದೇನು ಅಷ್ಟೊಂದು ಕಪ್ಪಾಗಿತ್ತಿಲ್ಲ. ಸೊ ಪೂರ್ತಿಯಾಗಿ ನೆನೆ ಹಾಕಿದ್ಮೇಲೆ ಪೂರ್ತಿಯಾಗಿ ಅದರಲ್ಲಿ ಒಂಚೂರು ಕಪ್ ಏನೂ ಇಲ್ಲದೇ ಫುಲ್ ಕ್ಲೀನ್ ಆಗೋಗಿದೆ. ಇನ್ನೊಂದು ಸ್ವಲ್ಪ ದೊಡ್ಡ ಬರ್ನರು ನಾನು ಅವಾಗವಾಗ ಯೂಸ್ ಮಾಡ್ತಾ ಇರ್ತೀನಿ, ಹಾಗಾಗಿ ಅದೊಂದು ಸ್ವಲ್ಪ ಬ್ಲ್ಯಾಕ್ ಹಾಗೇ ಉಳ್ಕೊತು. ಸೊ ಇನ್ನೊಂದು ಸಲ ಅದನ್ನು ನಾನು ಹೇಳಿದ್ನಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿ ಅದರಲ್ಲಿ ನೆನೆ ಹಾಕಿಬಿಟ್ರೆ ನೀಟಾಗಿ ಸ್ಕ್ರಬ್ ಮಾಡಿಬಿಟ್ರೆ ಪೂರ್ತಿ ಚೆನ್ನಾಗಿ ಬಿಡುತ್ತೆ, ಅದು ಹೊಸ ಬರ್ನರ್ ರೀತಿನಲ್ಲೇ ಆಗಿಬಿಡುತ್ತೆ. ಸೊ ನೋಡ್ತಾ ಇರ್ಬೋದು ನೀವೇ ಡಿಫ್ರೆನ್ಸು ಯಾವ ರೀತಿ ಆಗಿದೆ ಅಂತ. ನೆನ್ನೆ ನೈಟ್ ಅಯ್ಯೋ ಇವೆಲ್ಲ ಸುಳ್ಳು, ಸುಮ್ಮನೆ ಇದೆಲ್ಲ ಹೋಗುತ್ತಾ, ಚೆನ್ನಾಗಿ ತಿಕ್ಕಿ ತೊಳಿಬೇಕು, ಅದನ್ನೆಲ್ಲ ಮಾಡೋಷ್ಟು ಟೈಮ್ ಇಲ್ಲ ಅಂತ ಅಂದ್ಕೊಂಡು ತಡಿ ನೋಡೋಣ ಟ್ರೈ ಮಾಡೋಕ್ಕೇನು ಅಂತ ಅಂದ್ಬಿಟ್ಟು ಬಂದು ಮಾಡಿದ್ದು. ನಿಜಕ್ಕೂ ಶಾಕಿಂಗ್ ರಿಸಲ್ಟ್ ಅಂತಲೇ ಹೇಳ್ಬೋದು. ಇದು ತುಂಬಾ ಚೆನ್ನಾಗಿ ಆ್ಯಂಡ್ ಈ ರೀತಿ 15 ಡೇಸ್ಗೆ 1 ತಿಂಗ್ಳಿಗೆ ಒಂದೊಂದು ಸಲ ಈ ರೀತಿ ಬರ್ನರ್ಸ್ನ ಕ್ಲೀನ್ ಮಾಡಿಕೊಂಡ್ರೆ ಉರಿನೂ ಸಹ ತುಂಬಾ ಚೆನ್ನಾಗಿ ಬರುತ್ತೆ, ಜಾಸ್ತಿ ಫ್ಲೇಮಲ್ಲಿ ಬರುತ್ತೆ ಚೆನ್ನಾಗಿ. ಸೊ ಇದಾಗಿತ್ತು ಬರ್ನರ್ ಕ್ಲೀನಿಂಗ್ ಕತೆ. ನೆಕ್ಸ್ಟು ನನಗೆ ತುಂಬಾ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ಅಲ್ವಾ ನಂದು, ಅದಕ್ಕೆ ನನಗೆ ತುಂಬ ಜನ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ರು, ಇವಾಗಂತೂ ಸಮ್ಮರ್ ಸ್ಟಾರ್ಟ್ ಆಗಿದೆ, ಮನೆಯಲ್ಲಿ ಮಾಡೋವಂಥ ಸ್ನ್ಯಾಕ್ಸ್ ಮಾಡಿಕೊಡಿ ಮೇಡಮ್ ಅಂತ. ನನಗೆ ಇಲ್ಲಿ ಮನೆಯಲ್ಲಿ ಮಾಡಿ ಕೊಡೋವಂಥ ಸ್ನ್ಯಾಕ್ಸ್ಗಳು ನನ್ನ ಕೈಲಿ ಆಗಲ್ಲ, ತುಂಬಾ ಟೈಮ್ ಬೇಕು ಅದಕ್ಕೆ. ಅಂದರೆ ಚಕ್ಲಿ, ಕೋಡ್ಬಳೆ ಅಂಥವೆಲ್ಲ ನಾನೇ ಬೇಯಿಸಿ ಕೊಡೋದಕ್ಕೆ ನನಗಾಗಲ್ಲ. ಹಾಗಾಗಿ ಒಂದು ಪ್ಲ್ಯಾನ್ ಮಾಡಿ ನಾನು ಚಕ್ಲಿ ಪ್ರೀಮಿಕ್ಸ್ನ ರೆಡಿ ಮಾಡಿದ್ದೀನಿ. ನಾನು ಇತ್ತೀಚೆಗೆ ದೋಸೆ ಪ್ರೀಮಿಕ್ಸ್ಗಳೆಲ್ಲ ತುಂಬ ಜನ ಯೂಸ್ ಮಾಡಿದ್ದೀರಾ, ತುಂಬಾ ಒಳ್ಳೆ ರಿವ್ಯೂಸ್ ಕೊಟ್ಟಿದ್ದೀರಾ, ನಿಮ್ಗಳ ಟೈಮ್ ಸೇವ್ ಆಗ್ತಾ ಇದೆ ನಿಮ್ಮ ದೋಸೆ ಪ್ರೀಮಿಕ್ಸ್ಗಳನ್ನ ತಗೊಂಡು ಅಂತೆಲ್ಲ. ಸೊ ಹಾಗಾಗಿ ಕರೆಕ್ಟ್ ಹದದಲ್ಲಿ ಅಕ್ಕಿ, ಉದ್ದಿನಬೇಳೆ ಮತ್ತು ಸಬ್ಬಕ್ಕಿ, ಕಡಲೆ ಎಲ್ಲವನ್ನು ಹದವಾಗಿ ಹುರಿದು ಪುಡಿ ಮಾಡಿಸಿ ಇಟ್ಟಿರೋ ಅಂಥ ಚಕ್ಲಿ ಪ್ರಿಮಿಕ್ಸ್ನ ರೆಡಿ ಮಾಡಿದ್ದೀನಿ. ಸೊ ಇದು ಒಂದು 1/4 kg ಚಕ್ಲಿ ಪ್ರಿಮಿಕ್ಸ್ ಪ್ಯಾಕೆಟು ಪೂರ್ತಿ ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಬೆಣ್ಣೆ, ತುಪ್ಪ ಅಥವಾ ಎಣ್ಣೆ ಏನನ್ನಾದರೂ ಹಾಕ್ಕೋಬೋದು, ಬಿಸಿ ಮಾಡಿ ಹಾಕ್ಕೊಳ್ಳಿ. ಬೆಣ್ಣೆ ಹಾಕೋ ಹಾಗಿದ್ರೆ ಹಾಗೇ ಜಸ್ಟ್ ಬೆಣ್ಣೆನೇ ಹಾಕ್ಕೊಳ್ಳಿ. ನಾನಿಲ್ಲಿ ತುಪ್ಪ ಹಾಕ್ತಾ ಇರೋದ್ರಿಂದ ತುಪ್ಪನ ಚೆನ್ನಾಗಿ ಬಿಸಿ ಮಾಡ್ಕೊತಾ ಇದ್ದೀನಿ. ಈ ಬಿಸಿಯಾಗಿರೋವಂಥ ತುಪ್ಪನ 2 ಸ್ಪೂನ್ ಸಾಕು, 1/4 kg ಪ್ಯಾಕೆಟಿಗೆ 2 ಸ್ಪೂನ್ ಬಿಸಿಯಾಗಿರೋವಂಥ ತುಪ್ಪನ ಈ ಚಕ್ಲಿ ಪ್ರಿಮಿಕ್ಸ್ಗೆ ಹಾಕಿ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ತಾ ನಮಗೆ ಕೈ ಹದ ಕರೆಕ್ಟಾಗಿ ಬರಬೇಕು. ಅದು ತುಂಬ ಜಾಸ್ತಿ ಗರಿ ಬರಲಿ ಅಂತ ನೀವು ಜಾಸ್ತಿ ತುಪ್ಪನೋ ಎಣ್ಣೆನೋ ಹಾಕ್ಬಿಡ್ತು ಅಂತ ಅಂದರೆ ಎಣ್ಣೆಗೆ ಹಾಕ್ತೀರಾ ನೋಡಿ ನೀವು ಫ್ರೈ ಮಾಡೋಕ್ಕೆ, ಆವಾಗ ಪೂರ್ತಿ ನೊರೆ ಥರ ಬಂದು ಎಲ್ಲ ಪುಡಿ ಆಗಿಬಿಡುತ್ತೆ. ಕಡಿಮೆ ಹಾಕಿದ್ರೂ ಪರವಾಗಿಲ್ಲ, ಆದರೆ ಜಾಸ್ತಿ ಮಾತ್ರ ಹಾಕ್ಕೊಳ್ಳಿಕ್ಕೆ ಹೋಗ್ಬಿಡಿ. ಇದು ಒಂದು ಟಿಪ್ಸ್ ಅಷ್ಟೇ. ಸೊ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಮುಷ್ಟಿ ಹಿಡಿದು ನೋಡಬೇಕು, ಅದು ಈ ರೀತಿ ಕೂಡಿದ್ರೆ ಚೆನ್ನಾಗಿ ಪರ್ಫೆಕ್ಟ್ ಹದದಲ್ಲಿದೆ ಅಂತ. ಸೊ ಇವಾಗ ಅದಕ್ಕೆ ಕೂಡ್ತಾ ಇದೆ ಅಲ್ವಾ, ಇದಕ್ಕೂ ಒಂದು ಅರ್ಧ ಚಮಚ ಆಗೋಷ್ಟು ಜೀರಿಗೆ, ಒಂದು 2 ಚಮಚ ಆಗೋಷ್ಟು ಬಿಳಿ ಎಳ್ಳನ್ನು ಹುರಿದು ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ಫ್ಲೇವರ್. ಆವಾಗ ಒಂದು 2 ಚಮಚ ಬಿಳಿ ಎಳ್ಳನ್ನು ಹಾಕಿದ್ದೀನಿ ನಾನಿಲ್ಲಿ. ಇನ್ನೇನು ಬೇಡ, ಇದಕ್ಕೆ ಖಾರಕ್ಕೆ ನಾನು ಪೆಪ್ಪರ್ ಪೌಡರ್ ಹಾಕಿದ್ದೀನಿ, ಕಾಳು ಮೆಣಸಿನ ಪುಡಿ ಹಾಕಿದ್ದೀನಿ. ಸೊ ನನಗೆ ಯಾವಾಗಲೂ ವೈಟ್ ಚಕ್ಲಿ ಅಂದ್ರೇ ಇಷ್ಟ ಕಲರ್ ಚಕ್ಲಿಗಿಂತ, ಹಾಗಾಗಿ ನಾನು ಪೆಪ್ಪರ್ ಪೌಡರ್ನೇ ಹಾಕಿದ್ದೀನಿ. ನಿಮಗೆ ಬೇಕು ಅಂತ ಅಂದರೆ ನೀವು ಪೆಪ್ಪರ್ ಪೌಡರ್ ಬದಲಾಗಿ ರೆಡ್ ಚಿಲ್ಲಿ ಪೌಡರ್ನ ಸಹ ಹಾಕ್ಕೋಬೋದು. ಸೊ ನಾನು ಪೂರ್ತಿ ಮೆಥಡು ಹೇಗೆ ಮಾಡೋದು ಈ ಚಕ್ಲಿ ಪ್ರೀಮಿಕ್ಸ್ನ ಯೂಸ್ ಮಾಡಿ ಚಕ್ಲಿ ಅನ್ನೋದನ್ನು ಆ ಪ್ಯಾಕೆಟ್ ಮೇಲೇನೂ ಸಹ ಕಂಪ್ಲೀಟಾಗಿ ಹೌ ಟು ಯೂಸ್ ಅನ್ನೋ ಇದರಲ್ಲಿ ಇನ್ಸ್ಟ್ರಕ್ಷನ್ಸ್ನ ಕೊಟ್ಟಿರ್ತೀನಿ. ಅದೇ ರೀತಿ ಸೇಮ್ ನಾನಿಲ್ಲಿ ವೀಡಿಯೋದಲ್ಲೂ ಸಹ ತೋರಿಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಈ ರೀತಿ ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೋಬೇಕು. ಆಮೇಲೆ ಒಂದು ಬ್ಯಾಚ್ ಆದ ನಂತರ ಮತ್ತೊಮ್ಮೆ ಇನ್ನೊಂದು ಸಲ ಅದಕ್ಕೆ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ. ಯಾಕೆಂದರೆ ಉದ್ದಿನ ಬೇಳೆ ಎಲ್ಲ ನಾವು ಹಾಕಿರ್ತೀವಿ ಅಲ್ವಾ, ಅದು ಸ್ವಲ್ಪ ಅಳ್ಕೊಂಡು ಗಟ್ಟಿಯಾಗಿಬಿಟ್ಟಿರುತ್ತೆ.
ಫಸ್ಟ್ ಟೈಮ್ ಕಲಸಿರೋದಕ್ಕಿಂತನೂ ನೆಕ್ಸ್ಟ್ ಟೈಮ್ ನೀವು ಹಿಟ್ಟನ್ನು ಮತ್ತೆ ನಾದ್ಬಿಟ್ಟು ಹಾಕೋಬೇಕಾದ್ರೆ ಸ್ವಲ್ಪ ಗಟ್ಟಿಯಾಗಿರುತ್ತೆ. ಆವಾಗ ನೀವು ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಚಕ್ಲಿ ಒರಳಿಗೆ ಹಾಕ್ಕೋಬೇಕು. ಇಲ್ಲಿ ನಾನು ಕರೆಕ್ಟ್ ಹದದಲ್ಲಿ ಕಲಸಿಟ್ಕೊಂಡಿದ್ದೀನಿ. ಚಕ್ಲಿ ಒರಳಿಗೆ ಸ್ವಲ್ಪ ಎಣ್ಣೆನ ಸ್ಪ್ರೇ ಮಾಡಿಕೊಂಡು ಎಷ್ಟು ಹಿಡಿಸುತ್ತೆ ಅಷ್ಟು ಈ ಚಕ್ಲಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಇದು ಎಕ್ಸಾಕ್ಟಾಗಿ ಹಿಂದಿನ ಕಾಲದಲ್ಲಿ ಅಜ್ಜಿಗಳೆಲ್ಲ ಮಾಡ್ತಿದ್ರು ನೋಡಿ. ಇವಾಗ ಏನೇನೋ ಒಬ್ಬೊಬ್ಬರು ಒಂದೊಂದು ಥರ ತೋರಿಸ್ತಾರೆ ಇಷ್ಟಿಷ್ಟು ಹಾಕಬೇಕು ಅಂತ. ಬಟ್ ನಾವು ಫಂಕ್ಷನ್ಗಳಿಗೆ ಹೋದಾಗ ಒಮ್ಮೊಮ್ಮೆ ಚಕ್ಲಿ ಕೊಡ್ತಾರೆ ನೋಡಿ, ಸೀಮಂತದ ಫಂಕ್ಷನ್ನು ಆ ರೀತಿ ಎಲ್ಲ ಹೋದಾಗ ಆ ಟೇಸ್ಟ್ ಬರುತ್ತೆ. ಅದು ಸಕ್ಕತ್ತಾಗಿದೆ. ಆ್ಯಂಡ್ ಇದಕ್ಕೆ ನೀವು ಚಕ್ಲಿ ಒರಳಿನಲ್ಲಿ ರೌಂಡ್ ಚಕ್ಲಿ ಮಾಡ್ಕೊಳಕ್ಕೆ ಬರದೇ ಹೋದರೆ, ಇನ್ ಕೇಸ್ ನಿಮಗೆ ರೌಂಡ್ ಆಗಿ ಒತ್ತಿ ಮಾಡೋಕ್ಕೆ ಬರದೇ ಹೋದರೆ ಡೈರೆಕ್ಟಾಗಿ ಎಣ್ಣೆಗೆ ಹಾಕ್ಕೊಬಿಡ್ಬೋದು. ಅವಾಗಂತೂ ನಿಮಗೆ ಬೆಣ್ಣೆ ಮುರುಕು ಸಿಗುತ್ತೆ ನೋಡಿ ಬೇಕ್ರಿಗಳಲ್ಲಿ, ಅದೇ ಟೇಸ್ಟ್ ಎಕ್ಸಾಕ್ಟಾಗಿ ಸಿಗುತ್ತೆ. ಸೊ ಇದೆಲ್ಲ ತುಂಬಾ ಸಿಂಪಲ್ಲು. ಈ ಚಕ್ಲಿ ಹಿಟ್ಟು ಅಂತೂ 1 ವರ್ಷ ಇಟ್ಟರೂ ನೀವು ಕೆಡೋದಿಲ್ಲ. ಸೊ ಆರಾಮಾಗಿ ನೀವು ಪರ್ಚೇಸ್ ಮಾಡ್ಬೋದು. ಸೊ ನೋಡಿ ಇಲ್ಲಿ ನೀಟಾಗಿ ರೌಂಡಾಗಿ ಎಲ್ಲೂ ಮಧ್ಯ ಕಟ್ ಸಹ ಆಗ್ತಾಯಿಲ್ಲ, ನೀಟಾಗಿ ಆಗ್ತಾಯಿದೆ. ಈ ರೀತಿ ಒಂದು ಬಟರ್ ಪೇಪರ್ ಮೇಲೆ ಒಂದು ಬ್ಯಾಚ್ಗೆ ಎಷ್ಟು ಬೇಕಾಗುತ್ತೆ ಚಕ್ಲಿ ಅಷ್ಟನ್ನು ನೀವು ರೌಂಡಾಗಿ ಈ ರೀತಿ ಮಾಡಿ ಇಟ್ಕೊಬಿಟ್ರೆ ಕಾದಿರೋ ಅಂಥ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಬೋದು. ಈ ಕಡೆ ಎಣ್ಣೆ ಸಹ ಕಾದಿದೆ ನೋಡಿ. ಇಲ್ಲಿ ಒಂದು ಪಿಂಚ್ ಆಗೋಷ್ಟು ಚಕ್ಲಿ ಹಿಟ್ಟನ್ನು ಹಾಕಿದ್ರೆ ಅದು ಕೆಳಗಡೆ ಸಿಂಕ್ ಆಗದೇ ಮೇಲ್ಗಡೆ ಬರಬೇಕು, ಆವಾಗ ಕಾದಿದೆ ಅಂತ. ಕಾದಿರೋ ಅಂಥ ಎಣ್ಣೆಗೆ ಹಾಕಿಬಿಟ್ಟು ಹೈ ಫ್ಲೇಮು ಇರಲಿ, ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮ್ ಮಾಡಿದ್ರೆ ಎಣ್ಣೆ ಹೀರುತ್ತೆ. ಸೊ ಹೈ ಫ್ಲೇಮ್ನಲ್ಲೇ ಚೆನ್ನಾಗಿ ಇದನ್ನು ಗೋಲ್ಡನ್ ಕ್ರಿಸ್ಪಾಗಿ ಆ ಎಣ್ಣೆಯಲ್ಲಿ ಏನು ನೊರೆ ಎಲ್ಲ ಕಾಣ್ತಾ ಇದೆಯಲ್ಲ ಅದೆಲ್ಲ ಕಂಪ್ಲೀಟಾಗಿ ಹೋಗೋವರೆಗೂ ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ ಒಂದೊಂದು ಚಕ್ಲಿ ರೌಂಡಾಗಿಯೇ ಇದೆ. ಹಾಕಬೇಕಾದ್ರೆ ಒಂದೊಂದು ನನಗೆ ಸ್ವಲ್ಪ ಎಣ್ಣೆ ಕೈಗೆ ಹಾರ್ತು ಅಂತ ಹೇಳ್ಬಿಟ್ಟು ನಾನು ಜೋರಾಗಿ ಬಿಟ್ಬಿಟ್ಟೆ, ಹಾಗಾಗಿ ಅದು ಒಡೆದೋಗಿದ್ದು. ನೆಕ್ಸ್ಟ್ ಚಕ್ಲಿ ಎಲ್ಲ ಪೂರ್ತಿ ತುಂಬಾ ಚೆನ್ನಾಗಿ ಆಗಿದೆ. ನಿಮಗೆ ಭಯ ಆಗುತ್ತೆ ನಂತರ ಈ ರೀತಿ ಎಣ್ಣೆಗೆ ಹಾಕಬೇಕಾದ್ರೆ ಕೈಗೆ ಎಣ್ಣೆ ಹಾರಿದ್ರೆ ಅಂತ ಭಯ ಆಗುತ್ತೆ ಅಂತ ಅಂದರೆ, ಒಂದೊಂದು ಸೌಟಿನ ಹಿಂದೆ ಅಥವಾ ಈ ಸ್ಪ್ಯಾಚುಲಾ ಹಿಂದೆಗಡೆನೆ ಇದನ್ನು ರೌಂಡಾಗಿ ಮಾಡಿಬಿಟ್ಟು ಒಂದೊಂದಾಗಿನೂ ಸಹ ನೀವು ಮಾಡ್ಕೊಬಿಡ್ಬೋದು. ಸೊ ನೋಡಿ ವೈಟ್ ಚಕ್ಲಿ ಬೆಣ್ಣೆ ಮುರುಕು ಥರ ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ. ಆ್ಯಂಡ್ ಲಾಸ್ಟಲ್ಲಿ ಅದ್ರ ಕ್ರಿಸ್ಪ್ ಹೇಗಿತ್ತು, ಒಳಗಡೆ ಹೇಗಿತ್ತು ಅದರದ್ದು ಟೆಕ್ಸ್ಚರ್ ಅನ್ನೋದನ್ನು ಸಹ ತೋರಿಸ್ತೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಕೈಗೆ ಒಂದು ಸಲ ನಾನು ಸ್ಟಾರ್ಟಿಂಗ್ ಅಡುಗೆ ಮಾಡಬೇಕಾದ್ರೆ ಕೈಗೆ ಎಣ್ಣೆ ಹಾರಿಸ್ಕೊಂಡಿದ್ದು, ಆವಾಗಿಂದನೂ ನಂಗೆ ಸ್ವಲ್ಪ ಭಯನೇ ಇದ್ದೇ ಇದೆ. ಅದು ಎಣ್ಣೆ ಹಾರಿಬಿಟ್ರೆ ಅಂತ ಈ ಒಗ್ಗರಣೆದು ಅದೆಲ್ಲ ನಂಗೆ ಸ್ವಲ್ಪ ಭಯ ಇದ್ದೇ ಇದೆ. ಬೇರೆ ಏನೂ ಜಾಸ್ತಿ ಇದೆಲ್ಲ ಭಯ ಇಲ್ಲ. ಈ ಸಣ್ಣದು ಚುರುಕ್ ಅಂತ ಅಂದ್ಬಿಡುತ್ತಲ್ಲ, ಹಾಗಾಗಿ ಸ್ವಲ್ಪ ಭಯ ಪಡ್ತೀನಿ ನಾನು. ಸೊ ನೋಡಿ ನೀಟಾಗಿ ಎಣ್ಣೆಗೆ ಈ ರೀತಿ ಹಾಕಿದ್ರೆ ಎಲ್ಲೂ ಸಹ ಕಟ್ಟಾಗಲ್ಲ. ಆ್ಯಂಡ್ ಸಖತ್ತಾಗಿ ಬಂದಿದೆ. ರೆಡ್ ಚಕ್ಲಿ ನನಗೆ ಯಾಕೆ ಇಷ್ಟ ಆಗಲ್ಲ ಅಂತ ಅಂದರೆ, ಈ ಎಣ್ಣೆನೂ ಸಹ ರೆಡ್ ಆಗಿಬಿಡುತ್ತೆ. ಆಮೇಲೆ ನಾವು ಯಾವುದೇ ರೀತಿ ನೆಕ್ಸ್ಟ್ ಒಗ್ಗರಣೆಗೆಲ್ಲ ಯೂಸ್ ಮಾಡಲಿಕ್ಕೇ ಆಗಲ್ಲ. ಹಾಗಾಗಿ ನಾನು ಯಾವಾಗಲೂ ಪೆಪ್ಪರ್ದೇ ಯೂಸ್ ಮಾಡ್ತೀನಿ. ಆ್ಯಂಡ್ ನೋಡಿ ಚಕ್ಲಿ ಎಷ್ಟು ಚೆನ್ನಾಗಿ ಗರಿಗರಿಯಾಗಿದೆ ಅಂದರೆ, ಜಸ್ಟ್ ಈ ರೀತಿ ಪ್ರೆಸ್ ಮಾಡಿದ್ರೆ ಸಾಕು, ಫುಲ್ಲು ಕ್ರಿಸ್ಪಿಯಾಗಿ ಸಖತ್ತಾಗಿದೆ. ಅದ್ರ ಕ್ರಿಸ್ಪಿನೆಸ್ ನೋಡಿದ್ರಿ ಅಲ್ವಾ ಹೇಗಿದೆ ಅಂತ. ಚಕ್ಲಿ ಹಿಟ್ಟು ಓಪನ್ ಮಾಡಿ ನೀವು ಪ್ಯಾನಿಗೆ ಹಾಕ್ಕೊತೀರ ನೋಡಿ, ಮಿಕ್ಸ್ ಮಾಡಬೇಕು ಪಾತ್ರೆಗೆ, ಆವಾಗ ನಿಮಗೆ ಘಮ ಅದ್ರ ಹುರಿದು ಮಾಡಿರೋ ಅಂಥ ಘಮ ಅಷ್ಟು ಚೆನ್ನಾಗಿ ಬರುತ್ತೆ. ಖಂಡಿತ ಯಾವುದೇ ರೀತಿ ಫೇಲ್ ಆಗಲ್ಲ. ನೀವೇನಾದರೂ ವರ್ಕಿಂಗ್ ವುಮೆನ್ಸ್ ಆಗಿದ್ದು ಮನೆಯಲ್ಲಿ ಏನಾದರೂ ಫಂಕ್ಷನ್ ಇದ್ದು ಮಕ್ಕಳು ಯಾವಾಗಲೂ ಕೇಳ್ತಾ ಇರ್ತಾರೆ ಅಂತ ಅಂದಾಗ, ಹೊರಗಡೆ ಸಿಗೋ ಅಂಥದ್ದು ನಿಮ್ಗೆ ಯಾರೂ ಒಳ್ಳೆ ಆಯಿಲಲ್ಲಿ ಫ್ರೈ ಮಾಡಿ ಕೊಡಲ್ಲ. ಎಲ್ಲರೂ ಪಾಮ್ ಆಯಿಲಲ್ಲೇ ಫ್ರೈ ಮಾಡೋದು. ಅಂಥದಕ್ಕೆ ನೀವು ಇದು ಮಾಡೋದಕ್ಕಿಂತ ನೀವೇ ಈ ರೀತಿ ಚಕ್ಲಿ ಪ್ರಿಮಿಕ್ಸ್ನ ತೊಗೊಂಡು ಮನೆಯಲ್ಲೇ ಎಷ್ಟು ಬೇಕೋ ಅಷ್ಟು ಒಂದು 10 ಚಕ್ಲಿನೇ ಬೇಕಾದ್ರೆ ನೀವು ಫ್ರೈ ಮಾಡಿ ಅಥವಾ ಏರ್ ಫ್ರೈ ಮಾಡಿನೂ ಸಹ ನೀವು ಮಕ್ಕಳಿಗೆ ಕೊಡ್ಬೋದು. ತುಂಬಾ ಚೆನ್ನಾಗಿದೆ. ನಿಮಗೇನಾದರೂ ಚಕ್ಲಿ ಪ್ರಿಮಿಕ್ಸ್ ಅಥವಾ ಚಟ್ನಿ ಪುಡಿ, ಡ್ರೈ ಫ್ರೂಟ್ಸ್ ಲಡ್ಡು ಯಾವುದೇ ಆರ್ಡರ್ ಕೊಡಬೇಕು ಅಂತ ಇದ್ರೂ 7795846794ಗೆ ವಾಟ್ಸಪ್ ಅಥವಾ ಕಾಲ್ ಮಾಡಿ ನೀವು ಆರ್ಡರ್ ಪ್ಲೇಸ್ ಮಾಡ್ಬೋದು. ಲಾಸ್ಟ್ ಟೈಮ್ ತೋರಿಸಿದ್ದೆ ಅಲ್ವಾ ಚಟ್ನಿ ಪುಡಿ, ಮತ್ತೆ ಆರ್ಡರ್ ಬಂದಿತ್ತು. ಸೊ ಚಕ್ಲಿ ಎಲ್ಲ ಮಾಡಿಕೊಂಡು ಸ್ಟೋರ್ ಮಾಡ್ಕೊಂಡಿದ್ದ ನಂತರ ನಾನು ಮತ್ತೆ ಫ್ರೆಶ್ ಬ್ಯಾಚ್ ಚಟ್ನಿ ಪುಡಿನ ರೆಡಿ ಮಾಡ್ತಾಯಿದ್ದೀನಿ. ಯಾವುದೇ ರೀತಿ ಬಲ್ಕಲ್ಲಿ ಮಾಡಲ್ಲ ನಾನು. ಆ್ಯಂಡ್ ಈ ಚಕ್ಲಿ ಪ್ರಿಮಿಕ್ಸು ಅಷ್ಟೇ, ಜಸ್ಟ್ ಒಂದು 4 kg ಆಗೋಷ್ಟು ಮಾತ್ರ ನಾನು ರೆಡಿ ಮಾಡಿರೋದು. 10 kg ನಾನು ಹುರಿದು ಮಾಡಲಿಕ್ಕೂ ಸಹ ಆಗೋದಿಲ್ಲ. ಹಾಗಾಗಿ 4 kg ಆಗೋಷ್ಟು ರೆಡಿ ಇದೆ. 1/4 kg ಪ್ಯಾಕೆಟ್ನಲ್ಲಿ ಅವೈಲೇಬಲ್ ಇದೆ. ನೀವು ಬೇಕಿದ್ದರೆ ನಾನು ಹೇಳಿದ್ನಲ್ಲ ನಂಬರ್ಗೆ ವಾಟ್ಸಪ್ ಅಥವಾ ಕಾಲ್ ಮಾಡಿ ಆರ್ಡರ್